ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದಲ್ಲಿ ಇಂದು ನಡೆದ ಬ್ಯಾಂಕ್ ಮುಖ್ಯಸ್ಥರ ಸಭೆಯಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಜಿಲ್ಲೆಯಲ್ಲಿ ಎಲ್ಲದಕ್ಕೂ ಏಜೆಂಟರನ್ನು ಬಿಡಲಾಗಿದೆ. ಪ್ರತಿ ಇಲಾಖೆಗೆ ಒಬ್ಬೊಬ್ಬರಂತೆ ಶಾಸಕರ ಸಂಬಂಧಿಕರು ಏಜೆಂಟರಿದ್ದಾರೆ. ಒಂದು ರಿಜಿಸ್ಟರ್ ಆದರೆ, ಜಮೀನು ಕನ್ವರ್ಷನ್ ಆದರೆ ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಲಾಗಿದೆ. ಈ ವಿಚಾರ ಜಿಲ್ಲೆಯ ಪ್ರತಿ ವ್ಯಕ್ತಿಗೆ ಗೊತ್ತಿದೆ. ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದರು. ಜಿಲ್ಲೆಯಲ್ಲಿ ಗುತ್ತಿಗೆದಾರರು ಕೆಲಸ ಮಾಡಲು ಸಿದ್ಧರಿಲ್ಲ. ಇದಕ್ಕೆ ಕಾರಣ ಎಂಎಲ್ಎಗಳಿಗೆ ಪರ್ಸೆಂಟೇಜ್ ನೀಡಲು ಗುತ್ತಿಗೆದಾರರ ಬಳಿ ಹಣ ಇಲ್ಲ. ಇವರು ಫಿಕ್ಸ್ ಮಾಡಿದ ರೇಟ್ ನೀಡಲಾಗದೆ ಕೆಲಸ ಮಾಡಲು ಗುತ್ತಿಗೆದಾರರು ಆಸಕ್ತಿ ತೋರುತ್ತಿಲ್ಲ. ಒಬ್ಬ ಅಧಿಕಾರಿ ಜಿಲ್ಲೆಗೆ ಬರಬೇಕಾದರೆ ಎಷ್ಟು ಕೊಟ್ಟಿದ್ದಾರೆ ಕೇಳಿ. ಇದು ಜಗಜ್ಜಾಹೀರು. ಎಲ್ಲದಕ್ಕೂ ರೇಟ್ ಫಿಕ್ಸ್. ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ? ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಬ್ಬ ಅಧಿಕಾರಿ ಹಣ ಕೊಟ್ಟು ಬಂದಿರೋದು ಹೇಳಲಿ, ನಾನು ರಾಜಕೀಯ ನಿವೃತ್ತಿಯಾಗ್ತೀನಿ ಎಂದು ಸಂಸದರು ಸವಾಲು ಹಾಕಿದ್ರು. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಬರಲು 50 ಲಕ್ಷದಿಂದ 1 ಕೋಟಿ ನೀಡಬೇಕಂತೆ. ಕಾವಲು ಇರಬೇಕಾದವರೇ ಕಳ್ಳತನಕ್ಕೆ ಇಳಿದಿದ್ದಾರೆ. ಅದಕ್ಕೆ ಅನುವು ಮಾಡಿಕೊಟ್ಟವರು ಇಲ್ಲಿನ ಪ್ರತಿನಿಧಿಗಳು. ಇಂತಹವರನ್ನು ಜನ ಆಯ್ಕೆ ಮಾಡಿದ್ದಾರೆ. ಅನುಭವಿಸಲಿ. ಜನರು ಇನ್ನೂ 3 ವರ್ಷ ಅನುಭವಿಸಬೇಕು. ನಮ್ಮ ಸರ್ಕಾರ ಬರಲಿ, ಇದನ್ನು ಸರಿ ಮಾಡ್ತೀವಿ ಎಂದು ಸಂಸದರು ಆಕ್ರೋಶ ವ್ಯಕ್ತಪಡಿಸಿದರು. ಹಣ ಕೊಟ್ಟು ಬಂದ ಅಧಿಕಾರಿಗಳ ಬಳಿ ನಿಮಗೆ ಯಾವ ನೈತಿಕತೆ ಇರುತ್ತೆ ಕೆಲಸ ತೆಗೆದುಕೊಳ್ಳಲು? ಅಧಿಕಾರಿಗಳ ಬಳಿ ಕೆಲಸ ತೆಗೆದುಕೊಳ್ಳಲು ಆಗುತ್ತಾ? ಪೋಸ್ಟಿಂಗ್ಗೆ ದುಡ್ಡು, ವರ್ಗಾವಣೆಗೆ ದುಡ್ಡು. ಇವರು ನಮ್ಮ ಸರ್ಕಾರದ ವಿರುದ್ಧ ಮಾತನಾಡುತ್ತಾರೆ. 2019ರಿಂದ 2023ರವರೆಗೆ ಜಿಲ್ಲೆಯಲ್ಲಿ ಆದ ಅಭಿವೃದ್ಧಿಯ ಬಗ್ಗೆ ನಾನು ಪುಸ್ತಕ ಹೊರಡಿಸುತ್ತೇನೆ. ಕಳೆದ 2 ವರ್ಷದಲ್ಲಿ ಈ ಘನ ಸರ್ಕಾರ ಮಾಡಿದ ಅಭಿವೃದ್ಧಿಯ ಬಗ್ಗೆ ಹೇಳಲಿ ಎಂದು ಸವಾಲು ಹಾಕಿದರು. ಬಾಗೇಪಲ್ಲಿ ಜನತೆಯ ಕಷ್ಟ ನೋಡಿ. ಮದ್ಯದ ಅಂಗಡಿಗಳ ಬಗ್ಗೆ ಸರ್ಕಾರದ ವಿರುದ್ಧ ನಾನು ಮಾತನಾಡಿದ್ದೇನೆ. ಶಾಸಕರ ಹೆಸರು ಪ್ರಸ್ತಾಪ ಮಾಡಿಲ್ಲ. ಹಾಗಿದ್ದರೂ ಅವರೇಕೆ ಬೆನ್ನು ಮುಟ್ಟಿಕೊಳ್ಳುತ್ತಿದ್ದಾರೆ? ನಿಮ್ಮ ಹೆಸರು ಹೇಳಿಲ್ಲ, ಆದರೂ ಯಾಕೆ ಬೆನ್ನು ತಟ್ಟಿಕೊಳ್ಳುತ್ತಿದ್ದೀರಿ? ರಸ್ತೆ ಹಾಳಾಗಿದೆಯಾ ಇಲ್ಲವಾ ಎಂಬುದು ನಿಮಗೆ ಕಾಣಲ್ವೇ? 12 ವರ್ಷದಿಂದ ಶಾಸಕರಾಗಿದ್ದೀರಿ. ನಿಮ್ಮ ಕೆಲಸ ನಿಮಗೆ ಸಮಾಧಾನ ಇದೆಯಾ? ನಿಮಗೆ ಸಮಾಧಾನ ಇದ್ದರೆ ನಾನು ಮಾತನಾಡಲ್ಲ ಎಂದು ಪರೋಕ್ಷವಾಗಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಟಾಂಗ್ ನೀಡಿದರು. ಎಲ್ಲದಕ್ಕೂ ಏಜೆಂಟ್ಸ್ ಬಿಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಏನಾಗಿದೆ, ಮಂತ್ರಿಗಳು ಅವರ ಇಲಾಖೆಯಲ್ಲಿ ಏಜೆಂಟ್ಸ್ ಇದ್ದಾರೆ. ಈ ಜಿಲ್ಲೆಯಲ್ಲಿ ಒಂದೊಂದು ಇಲಾಖೆಗೆ ಒಂದೊಂದು ಏಜೆಂಟ್ ಇದ್ದಾರೆ. ಅವ್ರ ಸಂಬಂಧದವರು, ಅವ್ರ ಬಾಮೈದಂದರು, ಅವ್ರ ತಮ್ಮಂದರು, ಅವ್ರ ಅಣ್ಣಂದರು, ಎಲ್ಲ ಪ್ರತಿನಿಧಿಗಳು, ಅವ್ರ ಮಕ್ಕಳು. ಒಂದು ರಿಜಿಸ್ಟರ್ ಆದರೆ ಹೊರಗಡೆ ಬರೋ ಅಷ್ಟೊತ್ತಿಗೆ ಇಂಥದ್ದು ರಿಜಿಸ್ಟರ್ ಆಗಿದೆ. ಒಂದು ಜಮೀನು ಕನ್ವರ್ಷನ್ ಆಗೋ ಅಷ್ಟೊತ್ತಿಗೆ ಕನ್ವರ್ಷನ್ ಹಂಗಾಗ್ತಾ ಇದೆ, ಇದಕ್ಕೆ ಎಷ್ಟು ಫಿಕ್ಸ್ ಮಾಡಬೇಕು? ಇದೆಲ್ಲ ಜಗಜ್ಜಾಹೀರಾಗಿದೆ ರೀ. ಇದೇನು ನಾನು ಹೇಳಿದ್ರೆ ಗೊತ್ತಾಗೋದಂತಲ್ಲ. ಪ್ರತಿ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಗುತ್ತಿಗೆದಾರರು ಈ ಜಿಲ್ಲೆಯವರು ಯಾರು ಮಾಡಕ್ಕೆ ತಯಾರಿಲ್ಲ. ಈಗ ಈ MLAಗಳಿಗೆ ಕೊಡೋಷ್ಟು ಹಣ ಎಲ್ಲಿಂದ ತರ್ತಾರೆ ಅವರು? ಪಾಪ ಅಷ್ಟು ಹಣ ಅವ್ರ ಹತ್ರ ಕೇಳ್ತಾ ಇದ್ದಾರೆ. ಪರ್ಸೆಂಟೇಜ್ ಎಲ್ಲಿಂದ ತಂದು ಕೊಡ್ತಾರೆ? ಎಲ್ಲದಕ್ಕೂ ಫಿಕ್ಸ್ ಮಾಡಿಬಿಟ್ಟವ್ರು. ಒಬ್ಬ ಅಧಿಕಾರಿ ಈ ಜಿಲ್ಲೆಯಲ್ಲಿ ಬರಬೇಕು ಅಂತಂದ್ರೆ ಅವನು ಎಷ್ಟು ಕೊಟ್ಟಿದ್ದಾನೆ ಅಂತ ಕೇಳಿ. ಇವ್ರಿಗೆ ಮಾನ ಮರ್ಯಾದೆ ಇದೆಯಾ? ಬಿಜೆಪಿ ಸರ್ಕಾರ ನಮ್ಮ ಆಡಳಿತದಲ್ಲಿ ಒಬ್ಬ ಅಧಿಕಾರಿ ಹಣ ಕೊಟ್ಟು ಬಂದಿರೋದು ಹೇಳಿ, ನಾವು ರಾಜಕಾರಣದಲ್ಲಿ ನಿವೃತ್ತಿ ಆಗ್ತೀನಿ ನಾನು ನಮ್ಮ ಜೀವನದಲ್ಲಿ. ಅಂತ ಅಧಿಕಾರಿಗಳ ಹತ್ರ ನಿಮ್ಗೆ ಯಾವ ನೈತಿಕತೆ ಇರುತ್ತೆ? ನೀವು ಕೆಲಸ ತಗೊಳಕ್ಕಾಗುತ್ತಾ? ನೀವು ಅಧಿಕಾರಿಗಳ ಹತ್ರ ಕೆಲಸ ತಗೊಳಕ್ಕಾಗುತ್ತಾ? ಪೋಸ್ಟಿಂಗ್ ದುಡ್ಡು, ಪ್ರಮೋಷನ್ಗೆ ದುಡ್ಡು, ಈ ರೀತಿಯಲ್ಲಿ ಇವರು ಆಡಳಿತ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಈಗ 19ರಿಂದ 23ವರೆಗೂ ಏನೆಲ್ಲ ಅಭಿವೃದ್ಧಿ ಜಿಲ್ಲೆಯಲ್ಲಿ ಆಗಿದೆ ಅಂತೇಳಿ ನಾನು ಒಂದು ಬುಕ್ಕು ಹೊರಡಿಸ್ತೀನಿ, ಬಾಗೇಪಲ್ಲಿನೂ ಸೇರಿದಂಗೆ. ಈಗ ಘನವೆತ್ತ ಸರ್ಕಾರ 2 ವರ್ಷದಲ್ಲಿ ತಾವೇನು ಮಾಡಿದ್ದೀರಿ ಈ ಜಿಲ್ಲೆಗೆ, ಬಾಗೇಪಲ್ಲಿನೂ ಸೇರ್ಕೊಂಡಂತೆ ಅಂತೇಳಿ ನೀವು ನೋಡಿ. ಅಲ್ಲಿನ ಜನ ನೋಡಿ, ಬಾಗೇಪಲ್ಲಿ ಜನತೆ ಅವ್ರ ಕಷ್ಟ ನೋಡಿ.
ದಿನ ಹೋಗ್ತಾ ಇದ್ದೀರಿ 11 ವರ್ಷದಿಂದ. ನಾನು ಮದ್ಯದ ಅಂಗಡಿಗಳು ಸರ್ಕಾರದ ಬಗ್ಗೆ ಮಾತಾಡಿರೋದು ನೇರವಾಗಿ, ಯಾರ ಹೆಸರು ಹೇಳಿಲ್ಲ. ಅವ್ರ ಹೆಸರು ಉಲ್ಲೇಖ ಮಾಡಿದ್ದೀನ? ಶಾಸಕರು ಮಾಡಿದ್ದಾರೆ ಅಂತ ಹೇಳಿದ್ದೀನ? ಇಲ್ಲ. ಅವರಾಗಿ ಬೆನ್ನು ಮುಟ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಆದರೂ ಕೂಡ ಅದೇನೋ ಹೇಳ್ತಾರಲ್ಲ ಹಂಗೆ, ಬೆನ್ನು ಯಾಕೆ ನೀವು ತಡ್ಕೊಳ್ತಾ ಇದ್ದೀರಿ? ನಿಮ್ಮ ಹೆಸರು ಹೇಳಿಲ್ಲ. ರಸ್ತೆಗಳು ಹಾಳಾಗಿದೆಯಾ ಇಲ್ವಾ ಅನ್ನೋದಕ್ಕೆ ನಾನು ಹೇಳ್ಬೇಕಾ? ನಿಮ್ಗೆ ಕಾಣಲ್ವಾ? ನಿಮಗೆ ಸಮಾಧಾನ ತಂದಿದೆಯಾ? ಹೋಗ್ಲಿ ಹೇಳಿ. 11 ವರ್ಷದ ಶಾಸಕರಾಗಿ ನೀವು 11 ವರ್ಷದಿಂದ ಇದ್ದೀರಿ. 12 ವರ್ಷ ಆಯ್ತು, ಈಗ 3ನೇ ಅವಧಿಗಾಗಿದ್ದೀರಿ. ಸಂತೋಷ. ನಿಮಗೆ ಸಮಾಧಾನ ಇದೆಯಾ? ನೀವು ಮಾಡಿರೋ ಕೆಲಸ, ನೀವು ಮಾಡಿರೋ ಅಭಿವೃದ್ಧಿ ಬಾಗೇಪಲ್ಲಿಗೆ ನಿಮಗೆ ಸಮಾಧಾನ ಇದ್ದರೆ ನಾನೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಜನರಿಗೆ ಬಿಡೋಣ. ಯಾಕೆಂದರೆ ನಿಮ್ಮನ್ನು 3 ಸಲ ಆಯ್ಕೆ ಮಾಡಿದ್ದಾರೆ, 3ನೇ ಸಲ ಆಯ್ಕೆ ಮಾಡಿದ್ದಾರೆ. ಅಲ್ಲಿಗೆ ನೀವೇನೋ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಆಯ್ತಲ್ಲ, ನೋಡೋಣ, ಜನರಿಗೆ ಬಿಡೋಣ. ನೀವು ಒಳ್ಳೆ ಕೆಲಸ ಮಾಡಿದರೆ, ಒಳ್ಳೆ ಅಭಿವೃದ್ಧಿ ಮಾಡಿದರೆ, ನಾವು ಹೇಳಿರೋಂಥ ಅಂಶಗಳು ಏನೂ ಇಲ್ಲ ಅಂತಂದಾದರೆ ಲೆಟ್ ಅಸ್ ಲೀವ್ ಇಟ್ ಟು ಪೀಪಲ್. ಇನ್ನು ರಾಷ್ಟ್ರೀಯ ಬ್ಯಾಂಕ್ಗಳ ಸ್ಥಳೀಯ ಶಾಖೆಗಳ ಮುಖ್ಯಸ್ಥರು ಹಾಗೂ ಅಧಿಕಾರಿಗಳ ಸಭೆ ಇಂದು ನಡೆಸಲಾಗಿದೆ. ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಸಾಲ, ಸಬ್ಸಿಡಿ ನೀಡಬೇಕು, ಸಮಯಕ್ಕೆ ಸರಿಯಾಗಿ ಸಾಲ ಮಂಜೂರು ಆಗುತ್ತಿದೆಯಾ ಇಲ್ಲವೇ ಎಂಬ ಬಗ್ಗೆ ಮಾಹಿತಿ ಪಡೆಯಲಾಯಿತು. ಮಂದಗತಿಯಲ್ಲಿ ಕೆಲಸ ನಡೆಯುತ್ತಿದೆ. ಮುಂದಿನ ಸಭೆಯೊಳಗೆ ಟಾರ್ಗೆಟ್ ಮುಟ್ಟಬೇಕೆಂದು ಎಚ್ಚರಿಕೆ ನೀಡಲಾಗಿದೆ ಎಂದು ಸಂಸದರು ತಿಳಿಸಿದರು. ಇನ್ನು ಪ್ರಸ್ತುತ ಬ್ಯಾಂಕ್ಗಳ ನಿರ್ವಹಣೆ ಸಮಾಧಾನ ತಂದಿಲ್ಲ. ಎಲ್ಲರಿಗೂ ಬಿಸಿ ಮುಟ್ಟಿಸುವ ಕೆಲಸ ಮಾಡಲಾಗಿದೆ. ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ನಡೆಸಲಾಗುವುದು. ಮುಂದಿನ ದಿನಗಳಲ್ಲಿ ಅವರು ಎಚ್ಚರಿಕೆಯಿಂದ ಕೆಲಸ ಮಾಡುವ ನಂಬಿಕೆ ನನಗಿದೆ ಎಂದರು. ಇದಕ್ಕೆ ಒಂದು ವ್ಯವಸ್ಥೆ ಇದೆ. ಇದಕ್ಕೆ ಅಧ್ಯಕ್ಷರಾಗಿ ನಮ್ಮ CEO ಅವರು ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು ಇವರಿಬ್ಬರೂ ಕೂಡ ಕರೆದು ಇವತ್ತು ಒಂದು ಸಭೆ ಮಾಡಿದ್ದೀವಿ. ಅನೇಕ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳಿದೆ. ಆ ಯೋಜನೆಗಳಲ್ಲಿ ಅನೇಕ ಲೋನ್ಸ್ ಕೊಡಬೇಕು. ಅದಕ್ಕೆ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಆದರೆ ಸಮಯಕ್ಕೆ ಸರಿಯಾಗಿ ಬ್ಯಾಂಕುಗಳು ಅದಕ್ಕೆ ಲೋನನ್ನು ಮಂಜೂರು ಮಾಡಬೇಕು. ಮಾಡ್ತಾ ಇದ್ದಾರಾ ಇಲ್ವಾ? ಇದನ್ನೆಲ್ಲ ಕೂಡ ನಾವು ಆಗಾಗ 3 ತಿಂಗಳಿಗೊಮ್ಮೆ ನಾನು ಈ ಸಭೆಗಳನ್ನು ನಾನು ಹಮ್ಮಿಕೊಳ್ತೀನಿ. ಅದಕ್ಕೋಸ್ಕರ ಅದರ ಭಾಗವಾಗಿ ಇವತ್ತು ನಾವು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಕೆಲವು ಬ್ಯಾಂಕ್ಗಳಲ್ಲಿ ಮಂದಗತಿಯಲ್ಲಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದನ್ನು ನಾನು ಈಗಾಗಲೇ ತೀಕ್ಷ್ಣವಾಗಿ ಅವ್ರಿಗೆ ಹೇಳಿದ್ದೀನಿ. ಮುಂದಿನ ಸಭೆ ಅಷ್ಟೊತ್ತಿಗೆ 100% ಅಚೀವ್ ಮಾಡಬೇಕು ಟಾರ್ಗೆಟು ಅಂತ ಹೇಳಿದ್ದೀನಿ. ಏನಾದರೂ 1-2 ಕೇಸಲ್ಲಿ ನಿಜವಾಗ್ಲೂ ಕೂಡ ತಾಂತ್ರಿಕವಾದಂಥ ಸಮಸ್ಯೆ ಅಥವಾ ಕಾನೂನಾತ್ಮಕ ಸಮಸ್ಯೆ ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ಅದಕ್ಕೆ ರೀಸನ್ ಔಟ್ ಮಾಡಬೇಕು. ಆ ರೀತಿಯಲ್ಲೆಲ್ಲ ಹೇಳಿದ್ದೀನಿ. ಇನ್ನೂ ಕೂಡ ಹೆಚ್ಚಿನ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇದೆ. ನನಗೆ ಸಂಪೂರ್ಣ ಪ್ರಗತಿ ಆಗಿರೋ ಶೇಕಡಾವಾರು ನೋಡಿದಾಗ ಸಮಾಧಾನ ನನಗಿನ್ನೂ ಆಗಲಿಲ್ಲ. 100ಕ್ಕೆ 100 ಇದು ಇಂಪ್ಲಿಮೆಂಟ್ ಮಾಡಿದಾಗ, ಅನುಷ್ಠಾನಕ್ಕೆ ತಂದಾಗ ನನಗೆ ಸಮಾಧಾನ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತೆಲ್ರಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿದ್ದೀನಿ. ಬಹುಶಃ ಇವರಿಗೆಲ್ಲ ಅರ್ಥ ಆಗಿದೆ ಯಾವ ರೀತಿ ನಾನು 3 ತಿಂಗಳಿಗೊಮ್ಮೆ ನಾನು ಇದಕ್ಕೆ ಮತ್ತೆ ನಾನು ಸಭೆಗಳು ಮಾಡಿದಾಗ ನಾನು ಏನು ಕಂಡುಹಿಡಿತೀನಿ ಅನ್ನೋದು ಗೊತ್ತಾಗಿದೆ. ಇನ್ಮೇಲೆ ಅವರು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.